ಹಾಯ್ ಹಲೋ ವೀಕ್ಷಕರೇ, ಅಂತೂ ಇಂತೂ ಅನುಬಂಧ ಅವಾರ್ಡ್ಸ್ 2025ರ ಪ್ರೋಮೋ ರಿಲೀಸ್ ಆಗಿದೆ. ಹೌದು ವೀಕ್ಷಕರೇ, ವೋಟಿಂಗ್ ಲೈನ್ಸ್ಗಳು ಈಗ ಓಪನ್ ಆಗಿದೆ. ನಿಮ್ಮ ನೆಚ್ಚಿನ ಸಂಸಾರಗಳು, ನಿಮ್ಮ ನೆಚ್ಚಿನ ಆರ್ಟಿಸ್ಟ್ಗಳನ್ನು ಈಗ ವೋಟ್ ಮಾಡ್ಬೋದು. ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ, ಹೇಗೆ ವೋಟ್ ಮಾಡೋದು ಅಂತ ಸುಮಾರು ಜನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೇಳ್ತಾ ಇದ್ದೀರಾ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಮೆಚ್ಚಿನ ಕಲಾವಿದರನ್ನು ಹೇಗೆ ಅನುಬಂಧ ಅವಾರ್ಡ್ಸ್ನಲ್ಲಿ ಗೆಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಅನುಬಂಧ ಅವಾರ್ಡ್ಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿಗಳಿಗಾಗಿ ಮಿಸ್ ಮಾಡದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಷ್ಟೇ ಅಲ್ಲದೆ ಅನುಬಂಧ ಅವಾರ್ಡ್ಸ್ಗಾಗಿ ನೀವು ಕೂಡ ಕಾತರದಿಂದ ಕಾಯುತ್ತಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ವೀಕ್ಷಕರೇ, ಹಾಗಾದರೆ ನೋಡೋಣ ಬನ್ನಿ ಅನುಬಂಧ ಅವಾರ್ಡ್ಸ್ನಲ್ಲಿ ಹೇಗೆ ವೋಟ್ ಮಾಡೋದು ಅಂತ. ಮೊದಲಿಗೆ ನೀವು ಮಾಡಬೇಕಾಗಿರೋದು ಇಷ್ಟೇ, ವೆಬ್ ಬ್ರೌಸರ್ ಆಗಲಿ ಅಥವಾ ಗೂಗಲಲ್ಲಿ colorskannada.com ಅಂತ ಟೈಪ್ ಮಾಡಿ. ಕಲರ್ಸ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಿಮಗೆ ಕಲರ್ಸ್ ಕನ್ನಡದ ವೆಬ್ಸೈಟ್ ಸಿಗಬೇಕು. ಅಥವಾ ನೀವು ಡೈರೆಕ್ಟಾಗಿ ಗೂಗಲ್ನಲ್ಲಿ colorskannada.com ಅಂತ ಟೈಪ್ ಮಾಡ್ತಾ ಇದ್ದಂಗೆ ನಿಮಗೆ ಕಲರ್ಸ್ ಕನ್ನಡ ಅಂತ ವೆಬ್ಸೈಟ್ ಸಿಗುತ್ತೆ. ನೀವು colorskannada.com ಇದು ಮೊದಲೆಲ್ಲ ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಲೈಟ್ಸ್ ಇರ್ತಿತ್ತು, ಈಗ ವೆಬ್ಸೈಟ್ನಲ್ಲಿದೆ. ಹೋಗ್ತಾ ಇದ್ದಂಗೆ ನಿಮಗೆ ಮೊಬೈಲ್ ನಂಬರನ್ನು ಕೊಡುತ್ತೆ. ವೀಕ್ಷಕರಿಗೆ ಒಂದು ಜ್ಞಾಪಕ ಇರಬೇಕು, ಒಂದು ಮೊಬೈಲ್ ನಂಬರಿಂದ ಒಂದೇ ಸತಿ ವೋಟ್ ಹಾಕೋಕ್ಕಾಗೋದು. ಸೊ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPಯನ್ನು ಕೂಡ ಹಾಕಿ ಸಬ್ಮಿಟ್ ಕೊಡಿ. ಜ್ಞಾಪಕ ಇರಲಿ, ಒಂದು ಸತಿ ನೀವು ಮೊಬೈಲ್ ನಂಬರ್ ಮುಖಾಂತರ ರಿಜಿಸ್ಟರ್ ಆಗಿ OTP ಕೊಟ್ಬಿಟ್ಟಿದ್ರೆ ಮತ್ತೆ ಅದೇ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗೋಕ್ಕಾಗಲ್ಲ. ಸೊ ಒಂದು ಮೊಬೈಲ್ಗೆ ಒಂದೇ ವೋಟು. ಈ ರೀತಿಯ ಸಕ್ಸಸ್ ಬಟನ್ ಬರುತ್ತೆ OTP ಹಾಕಿದ್ಮೇಲೆ. ತದನಂತರ ನಿಮಗೆ ಸುಮಾರು ವೋಟಿಂಗ್ಸ್ಗಳು ಸಿಗುತ್ತೆ, ಸುಮಾರು ಕ್ಯಾಟಗರಿ. ಎಂದಿನಂತೆ ಅನುಬಂಧ ಅವಾರ್ಡ್ಸ್ 2025ರಲ್ಲೂ ಕೂಡ ಈ ಹಿಂದಿನ ಅನುಬಂಧ ಅವಾರ್ಡ್ಸ್ ರೀತಿಯಲ್ಲಿ ಜನಮೆಚ್ಚಿದ ಕ್ಯಾಟಗರಿಗಳನ್ನ ವೋಟಿಂಗ್ಗೆ ಕೊಟ್ಟಿದ್ದಾರೆ. ಈಗ ನೋಡ್ಬೋದು, ನೀವು ಮೊದಲನೇದಾಗಿ ಜನಮೆಚ್ಚಿದ ಸಂಸಾರಕ್ಕೆ ನೋಡ್ಬೋದು. ಯಜಮಾನ ಸಂಸಾರ ನಾಮಿನೇಟ್ ಆಗಿದೆ. ರಾಮಚಾರಿ, ಪ್ರೇಮ ಕಾವ್ಯ, ಭಾಗ್ಯಲಕ್ಷ್ಮಿ, ಮುದ್ದು ಸೊಸೆ, ಶ್ರೀಗಂಧದ ಗುಡಿ, ಭಾರ್ಗವಿಯರಲ್ಬಿ, ನಂದಗೋಕುಲ. ನಾನು ನಂದಗೋಕುಲ ಸೆಲೆಕ್ಟ್ ಮಾಡಿದೆ ಸುಮ್ಮನೆ. ಜನಮೆಚ್ಚಿದ ಜೋಡಿಗೆ ಝಾನ್ಸಿ ರಾಘು, ಚಾರು ರಾಮಚಾರಿ, ಕಾವ್ಯ ಮಹಾದೇವ್, ಪ್ರೇಮ್ ರಾಮ್, ಭಾಗ್ಯ ಆದಿ, ವಿದ್ಯಾಭದ್ರ, ಚಂದನ ಹರಿ, ಭಾರ್ಗವಿ ಅರ್ಜುನ್, ಮೀನಾ ಕೇಶವ, ಅಮೂಲ್ಯ ವಲ್ಲಭ, ಈ ಥರ ಇದೆ. ನಾನು ಭಾಗ್ಯ ಆದಿನ ಸೆಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿ ಜನಮೆಚ್ಚಿದ ನಾಯಕಿಗೆ ಝಾನ್ಸಿ, ಚಾರು, ಪ್ರೇಮ, ಕಾವ್ಯ, ಭಾಗ್ಯ, ವಿದ್ಯಾ, ಚಂದನ, ಭಾರ್ಗವಿ, ಮೀನಾ ಇದೆ. ಇದೇ ರೀತಿ ನಾನು ಸೆಲೆಕ್ಟ್ ಮಾಡೋದು ಅಂದರೆ ಜಸ್ಟ್ ಅವ್ರ ಫೋಟೋ ಮೇಲೆ ಕ್ಲಿಕ್ ಮಾಡಿ ಜನಮೆಚ್ಚಿದ ನಾಯಕರನ್ನು ನೋಡ್ತಾ ಇದ್ದೀರಾ ನೀವು. ಜನಮೆಚ್ಚಿದ ನಾಯಕರಲ್ಲಿ ನಾನು ವಲ್ಲಭನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನು ಜನಮೆಚ್ಚಿದ ಮಂತರೆ ಕೂಡ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಂಥವ್ರು ಸುಮಾರು ಜನ ಇದ್ದಾರೆ. ನಾನು ಕಾತ್ಯಾಯಿನಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಅಂದರೆ ನೀವು ಜಸ್ಟ್ ಹೋಗಿ ಅವರ ನೇಮ್ನ ಟ್ಯಾಪ್ ಮಾಡಬೇಕಷ್ಟೇ. ಜನಮೆಚ್ಚಿದ ಶಕುನಿ ಇದೆ ನೋಡಿ. ನೆಕ್ಸ್ಟ್ ಇದರಲ್ಲಿ ಜನಮೆಚ್ಚಿದ ಶಕುನಿಯಲ್ಲಿ ನಾನು ತಾಂಡವರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜನಮೆಚ್ಚಿದ ಸ್ಟೈಲ್ ಐಕನ್ ಅವನು ಅಂತ ಕೊಟ್ಟಿದ್ದಾರೆ, ಅಂದರೆ ಮೇಲ್ ಸ್ಟೈಲ್ ಐಕನ್. ಕನ್ನಡಕ್ಕೆ ಅವನು ಅಂತ ಹಾಕಿದ್ದಾರೆ, ಇಂಗ್ಲೀಷ್ ಯೂಸ್ ಮಾಡಬಾರ್ದು ಅಂತ. ಸೊ ಕನ್ನಡದಲ್ಲಿ ಸ್ಟೈಲ್ ಐಕನ್ ಯಾರು ನಿಮ್ಗೆ ಇಷ್ಟ ಅಂತ ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಅರ್ಜುನನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜನಮೆಚ್ಚಿದ ಸ್ಟೈಲ್ ಐಕಾನ್ ಅವಳು, ಅಂದರೆ ಫೀಮೇಲ್ ಕ್ಯಾಟಗರಿಯಲ್ಲಿ ಯಾರು ಅಂತ ನಾನು ಕನ್ನಿಕಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಭಾಗ್ಯಲಕ್ಷ್ಮಿ ಸೀರಿಯಲಿಂದ. ನೀವು ಈ ಥರ ಫೋಟೋದಲ್ಲಿ ಕ್ಲಿಕ್ ಮಾಡ್ದಂಗೆ ಅದು ವೋಟಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಜನಮೆಚ್ಚಿದ ಯೂತ್ ಐಕಾನ್ ನಾನು ಭಾಗ್ಯ ವೀಕ್ಷಕರಲ್ಲಿ ಭಾಗ್ಯ ಫೋಟೋ ಯೂಸ್ ಆಗ್ತಾ ಇಲ್ಲ, ಬಟ್ ಭಾಗ್ಯ ಅಂತ ಹೆಸರಿದೆ. ಸೊ ಭಾಗ್ಯನ ಹೆಸರು ಟೈಪ್ ಕ್ಲಿಕ್ ಮಾಡಿದ್ರೆ ಭಾಗ್ಯಂಗೆ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಈ ಥರ ಕೆಟಗರಿ ಇದೆ. ಯೂತ್ ಐಕಾನ್ ಇದೆ, ಹೊಸ ಪರಿಚಯ ಇದೆ, ಜನಮೆಚ್ಚಿದ ಎಂಟರ್ಟೈನರ್ ಮೇಲ್ ಕ್ಯಾಟಗರಿಯಲ್ಲಿದೆ. ನಾನಿಲ್ಲಿ ಹನುಮಂತ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಇನ್ನು ಫೀಮೇಲ್ ಕ್ಯಾಟಗರಿ ಜನಮೆಚ್ಚಿದ ಎಂಟರ್ಟೈನರ್ ಅವಳು ಇದೆ, ಅದರಲ್ಲಿ ನಾನು ಸೋನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜನಮೆಚ್ಚಿದ ಕಮಿಡಿಯನ್ ಇದೆ, ನನ್ನ ಫೇವರೇಟ್ ಆ್ಯಕ್ಚುಲಿ ಸೂರಜ್ ಅವರು. ಸೊ ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಿಮಗೆ ಯು ಕನ್ಫರ್ಮ್ ದಟ್ ಯುವರ್ ಏಜ್ ಇಸ್ ಅಬೌವ್ 18 ಫಾರ್ ಲೀಗಲಿ ಕ್ಯಾಸ್ಟಿಂಗ್ ವೋಟ್ಸ್ ಅಂತ ಇದೆ. ನಿಮ್ಮ ವಯಸ್ಸು 18ಕ್ಕಿಂತ ಜಾಸ್ತಿ ಆಗಿರಬೇಕು, ಎಸ್ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಬೇಕಾದ್ರೆ ಓದ್ತೀರಾ ಅಂದರೆ ಡೌನ್ಲೋಡ್ ಮಾಡ್ಕೋಬೋದು. ಎಸ್ ಐ ಅಗ್ರಿ ಅಂತ ಕೊಡಿ ಡೈರೆಕ್ಟಾಗಿ. ಆಮೇಲೆ ವೋಟ್ ನಾವು ಅಂತ ಕೊಡಿ. ಇದು ಮಾಡ್ತಾ ಇದ್ದಂಗೆ ಸಬ್ಮಿಟಿಂಗ್ ವೋಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಷ್ಟೇ ಅಲ್ಲ ವೀಕ್ಷಕರು, ನೋಡಿದ್ರೆ ಯು ಆಲ್ರೆಡಿ ವೋಟೆಡ್ ಅಂತ ಇದೆ. ಹಂಗಂದ್ರೆ ಏನಪ್ಪ ಅಂತಂದರೆ, ಒಂದು ಮೊಬೈಲ್ ನಂಬರ್ಗೆ ಒಂದೇ ವೋಟ್ ಹಾಕೋಕ್ಕಾಗುತ್ತೆ. ವೀಕ್ಷಕರೇ, ನಿಮ್ಗೆ ಜ್ಞಾಪಕ ಇರ್ಬೋದು, ಜಿಯೋ ಸಿನಿಮಾ ಅಥವಾ ಊಟ್ನಲ್ಲಿದ್ದಾಗ ಸುಮಾರು ವೋಟನ್ನು ಕ್ಯಾಸ್ಟ್ ಮಾಡ್ಬೋದಾಗಿತ್ತು. ಆದರೆ ಈ ಬಾರಿ ರೆಸ್ಟ್ರಿಕ್ಷನನ್ನು ಮಾಡಿದ್ದಾರೆ, ಒಂದು ಮೊಬೈಲ್ ನಂಬರ್ಗೆ ಒಂದೇ ಸತಿ ವೋಟನ್ನು ಕ್ಯಾಸ್ಟ್ ಮಾಡ್ಬೋದು ಅಂತ. ಸೊ ನಿಧಾನಕ್ಕೆ ಯೋಚಿಸಿ ನಿಮ್ಮ ನೆಚ್ಚಿನ ಸ್ಪರ್ಧಿಗಳನ್ನು ವೋಟ್ ಮಾಡಿ. ವೀಕ್ಷಕರೇ, ಅನುಬಂಧ ಅವಾರ್ಡ್ಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮ ಚಾನಲ್ನಲ್ಲಿ ಬಿಡುಗಡೆ ಆಗುತ್ತೆ, ಯಾವಾಗ ಅಂತ. ಸೊ ನೀವು ಕೂಡ ಅನುಬಂಧ ಅವಾರ್ಡ್ಸ್ಗಾಗಿ ಕಾತುರದಿಂದ ಕಾಯುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಗೆಲ್ಲಿಸಿ.
ಅನುಬಂಧ ಎಕ್ಸ್ಕ್ಲೂಸಿವ್ ಕಂಟೆಂಟ್ಗಳಿಗಾಗಿ ಸ್ಯಾಂಡಲ್ವುಡ್ ಪೋಸ್ಟನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ. ಕಣ್ಣನು ಯಾರೇ ಕುಕ್ಕಿದರೂನು ಕೊಂಬನಿ ತೊಡೆವುದು ಬೆರಳು, ಜೊತೆ ಇರುವವರು ತೊರೆದರೇನು ಜೊತೆಗೆ ಬರುವುದು ನೆರಳು. ಹಲವು ಬಂಧಗಳ